ಸಚಿವ ಸಂಪುಟ ವಿಸ್ತರಣೆ ನನಗಿರುವ ಮಾಹಿತಿ ಪ್ರಕಾರ ಸದ್ಯಕ್ಕಿಲ್ಲ. ಬಹುಶಃ ನನಗನ್ಸಿದ ಮಟ್ಟಿಗೆ ನವಂಬರ್ದಲ್ಲಿ ಅದು ಮಾಡ್ಬೋದು ಸಚಿವ ಸಂಪುಟ ವಿಸ್ತರಣೆ. ಸದ್ಯಕ್ಕಂತ ಏನಂತದ್ದು ನನಗೇನು ಕಂಡು ಬಂದಿಲ್ಲ. ನೋಡೋಣ. ಬೇರೆ ಕ್ಷೇತ್ರದಲ್ಲಿ ರಾಜಕೀಯ ಪದೇ ಪದೇ ಸರ್ಕಾರ ವಿರುದ್ಧ ಅಸಮಾಧಾನ. ನಾನು ಕೂಡ ಅದನ್ನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಇತ್ತೀಚೆಗೆ ನನಗೆ ಅವರಿಗೆ ಭೇಟಿ ಆಗಿಲ್ಲ. ಒಂದೆರಡು ದಿವಸದಲ್ಲಿ ಅವ್ನು ಭೇಟಿಯಾಗಿ ಅವ್ರ ಜೊತೆಗೆ ಮಾತಾಡ್ತೀನಿ. ನಮ್ಮ ಕ್ಷೇತ್ರದಲ್ಲಿ ಅನುದಾನ ಬಂದಿದೆ, ಅನುದಾನ ಬಂದಿಲ್ಲ ಅಂತಿಲ್ಲ. ಅಥಣಿ ಕ್ಷೇತ್ರಕ್ಕೆ ನೀರಾವರಿ ಇಲಾಖೆ ಇರ್ಬೋದು, ಕುಡಿ ನೀರು ಇರ್ಬೋದು, ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಕೊಟ್ಟಿದ್ದಾರೆ ಮತ್ತು ಅದನ್ನು ಅನುಷ್ಠಾನ ಕೂಡ ನಾವು ಮಾಡ್ತಾಯಿದ್ದೀವಿ. ಕೆಲವೊಂದು ಕಡೆ ಅದು ವಿಳಂಬ ಆಗಿದೆ ಅಂತಕ್ಕಂಥದ್ದು ವಿಚಾರ ಅದು ಬಂದಿದೆ. ಅದು ಸರ್ಕಾರದ ಮೇಲೆ ಆರೋಪ ಮಾಡ್ತಕ್ಕಂಥದ್ದಲ್ಲ, ಕೆಲವೊಂದು ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಆಗಿರ್ಬೋದು ಅಂತ ನನ್ನ ಭಾವನೆ. ಎಲ್ಲವೂ ಕೂಡ ಮುಖ್ಯಮಂತ್ರಿಗಳು ನೋಡಲಿಕ್ಕಾಗಲ್ಲ. ಈಗ ಎಲ್ಲವೂ ಶಾಸಕರು ಮಾಡ್ತಾನಂದ್ರೆ ಆಗೋದಲ್ಲ. ಅಲ್ಲಿ ಜಿಲ್ಲಾ ಪಂಚಾಯತ್ ಇರ್ತದೆ, ತಾಲೂಕು ಪಂಚಾಯತ್ ಇರ್ತದೆ, ಗ್ರಾಮ ಪಂಚಾಯತ್ ಇರ್ತದೆ. ನಮ್ಮ ದೇಶ 3 ಟೈರ್ ಸಿಸ್ಟಮ್ದಲ್ಲಿ ನಡೀತಕ್ಕಂಥ ಒಂದು ವ್ಯವಸ್ಥೆ. ಅವ್ರವ್ರ ಹಂತದಲ್ಲಿ ಅವ್ರ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಅದು ಅಧಿಕಾರಿಗಳ ಮಧ್ಯದಲ್ಲಿ ವಿಳಂಬ ಆಗಿರ್ಬೋದು. ಆ ಒಂದು ವಿಳಂಬದ ವಿಚಾರವನ್ನು ಅವನು ರಾಜು ಕಾಗೆ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತ. ಅವರು ನಾವು ಸುಮಾರು ಒಂದು 30 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಸ್ವಲ್ಪ ಅವನಿಗೇನೋ ಅದು ವಿಳಂಬ ಆಗೋದ್ರಿಂದ ಮನಸ್ಸಿಗೆ ನೋವಾಗಿ ಅದು ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಅದು ಸರ್ಕಾರದ ಮೇಲೆ ಯಾವುದೇ ದುಷ್ಪರಿಣಾಮ ಅಲ್ಲ. ಅದು ಸರ್ಕಾರದ ಮೇಲೆ ಆರೋಪನೂ ಅಲ್ಲ. ಕೆಲಸ ಬೇಗ ಆಗಬೇಕು ಅಂತಕ್ಕಂಥ ಒಂದು ಕ್ಷೇತ್ರದ ಹಿತದೃಷ್ಟಿಯಿಂದ ಅವನು ಹೇಳಿರ್ತಕ್ಕಂಥದ್ದು. ನೋಡೋಣ ಎಲ್ಲಿ ವಿಳಂಬ ಆಗಿದೆ. ನಾನು ಅವನು ಒತ್ತಿಗೆ ಸೇರಿಕೊಂಡು ವಿಳಂಬ ಸರಿ ಮಾಡುವಂಥ ಕೆಲಸ ಮಾಡೋಣ. ವಿರೋಧ ಪಕ್ಷದ ನಾಯಕರು ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ಅನ್ನುವಂಥ ಮಾತಾಡ್ತಾರೆ. ಯಾರು? ಅಶೋಕ್ ಅವರು ಏನು ಭವಿಷ್ಯ ಹೇಳ್ತಾನೆ ಏನು? ನಾನು ಹಿಂದೂ ಕೂಡ ಹೇಳಿದ್ದೀನಿ, ವಿರೋಧ ಪಕ್ಷ ನಾಯಕರು ನನ್ನ ಆತ್ಮೀಯ ಗೆಳೆಯರವರು. ರಾಜಕೀಯದಲ್ಲಿ ನಮ್ಗಿಂತ ಒಂದು ಸ್ವಲ್ಪ ಮುಂದೂ ಇದ್ದಾರೆ. ಅವರು ಈ ವಿರೋಧ ಪಕ್ಷ ನಾಯಕ ಆಗಿದ್ದಾರೆ. ಅವರು ಭವಿಷ್ಯನೇ ಹೇಳಬೇಕು ಅಂತಕ್ಕಂಥದ್ದು ಅವ್ರಿಗೇನೋ ಇಚ್ಛಾಶಕ್ತಿ ಇದ್ದರೆ, ಅದನ್ನೇನಾದರೂ ಅವರು ರೂಢಿ ಮಾಡ್ಕೊಳ್ಬೇಕಂತಿದ್ರೆ ಇಲ್ಲೊಂದು ಬಬಲಾದಿ ಅಂತೇಳಿ ಒಂದು ಮಠ ಅದ. ಅಲ್ಲಿ ಬೇಕಾದರೆ ಒಂದು ತಿಂಗಳು ಅಲ್ಲಿ ಬಂದು ಅಲ್ಲಿ ಕೆಲವೊಂದು ಗ್ರಂಥಗಳಿದ್ದಾವೆ ಕಾಲಜ್ಞಾನದ, ಅದನ್ನು ಅಧ್ಯಯನ ಮಾಡಿ ಅದನ್ನ ಬಗ್ಗೆ ತಿಳ್ಕೊಂಡು ಆಮೇಲೆ ಭವಿಷ್ಯ ಹೇಳೋದು ಒಳ್ಳೆಯದು. ಇಲ್ಲಾಂದರೆ ಸುಮ್ಮನೆ ರಾಜಕೀಯ ಭವಿಷ್ಯಗಳನ್ನು ಹೇಳ್ತಕ್ಕಂಥದ್ದು ಇದು ನಮ್ಮ ಕಡೆ ಒಂದು ಹಳ್ಳಿ ಒಳಗೆ ಗಾದೆ ಮಾತಿದೆ, ದೋಷಿಗಾನ ಹ್ಯಾಂತಿ ಹಾಸಿಗ್ಯಾಗ ಸತ್ತು ಹೋದ್ಲು ಅಂತೇಳಿ. ಹಂಗೆ ಯಾರ ಭವಿಷ್ಯನ ಯಾರಿಗೆ ಹೇಳೋಕ್ಕಾಗಲ್ಲ. ನಾನು ಅಶೋಕ್ ಅಣ್ಣನಿಗೆ ಇಷ್ಟ ಹೇಳ್ತೀನಿ, ನಿಮಗೆ ಭವಿಷ್ಯ ಹೇಳುವಂಥ ಆಸಕ್ತಿ ಸರ್ ಇದ್ದರೆ ಅದನ್ನು ಏನಾದರೂ ಒಂದು ವಿದ್ಯೆ ಅಂಥೇಳಿ ನೀವು ಕಲ್ಕೋಬೇಕು ಅಂತಿದ್ರೆ ನಾನು ಉಚಿತವಾಗಿ ಅವ್ರನ್ನ ಕರ್ಕೊಂಬಂದು ಅಲ್ಲಿ ಬಬಲಾದಿ ಮಠದಲ್ಲಿ ಬಿಡ್ತೀನಿ. ಅಲ್ಲಿ ಕೆಲವೊಂದು ದಿವಸ ಅಧ್ಯಯನ ಮಾಡಿಕೊಂಡು ಮುಂದೆ ಭವಿಷ್ಯ ಹೇಳಲಿಕ್ಕೆ ಪ್ರಾರಂಭ ಮಾಡಲಿ ಅಂತ ನಾನು ತಿಳ್ತೀನಿ. ವಿಜೇಂದ್ರ ಅವರು ಬದಲಾವಣೆ ಕುರಿತು ಚರ್ಚೆ ಆಗ್ತದೆ. ಆ ಪಕ್ಷ ಬಿಟ್ಟು ನಾನು ಭಾಳ ದಿವಸ ಆಯಿತು. ಆ ಪಕ್ಷದ ಬಗ್ಗೆ ನಾನು ಯಾಕೆ ಚರ್ಚೆ ಮಾಡಬೇಕು? ಯಾರಾದರೆ ಬದಲಾವಣೆ ಆಗಲಿ, ಯಾರಾದರೆ ಬಂದು ಕೊಟ್ಟರೆ ನಮಗೇನು. ನಾವು ಈ ಪಕ್ಷದಲ್ಲಿದ್ದೀವಿ, ಈ ಪಕ್ಷವನ್ನು ಮತ್ತಷ್ಟು ಬಲಪಡಿಸ್ತೀವಿ, ಇನ್ನಷ್ಟು ಸಂಘಟನೆ ಮಾಡ್ತೀವಿ. 2028ನೇ ಇಸ್ವಿಗೆ ಮತ್ತೆ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಲಿಕ್ಕೆ ಏನು ಕಾರ್ಯಕ್ರಮ ರೂಪಿಸಬೇಕು ಆ ಕಾರ್ಯಕ್ರಮವನ್ನು ರೂಪಿಸ್ತೀವಿ. ಅದು ನೋಡಿ, ಈ ರಾಷ್ಟ್ರೀಯ ಪಕ್ಷಗಳು ನಿರಂತರವಾಗಿ ಒಬ್ಬರೇ ಅಧ್ಯಕ್ಷರಾಗಕ್ಕೆ ಬರೋಂಗಿಲ್ಲ, ನಿರಂತರವಾಗಿ ಯಾವಲ್ಲೂ ಇರೋಂಗಿಲ್ಲ. ಅದು 3 ವರ್ಷ 5 ವರ್ಷ ಹಿಂಗಿರುತ್ತೆ. ಅದು ಹೈಕಮಾಂಡ್ ತೀರ್ಮಾನ ತೊಗೋತಾರೆ. ಯಾವಾಗ ಯಾರು ಮಾಡಬೇಕು ಏನು ಮಾಡಬೇಕು ಅನ್ನೋದು ತೀರ್ಮಾನ ನಮ್ಮ ಹೈಕಮಾಂಡ್ ಇದೆ, ಹೈಕಮಾಂಡ್ ಮಾಡ್ತಾರೆ. ಈಗಂತೂ ಮುಖ್ಯಮಂತ್ರಿ ಮತ್ತು ರಾಜ್ಯಾಧ್ಯಕ್ಷರ ಕುರ್ಚಿಗಳು ಖಾಲಿ ಇಲ್ಲ. ರಾಜ್ಯಾಧ್ಯಕ್ಷರು ಅದಾರು, ಮುಖ್ಯಮಂತ್ರಿಗಳು ಅದಾರ. ಅವು ಖಾಲಿ ಆದಂಥ ಸಂದರ್ಭದಲ್ಲಿ ವಿಚಾರ ಮಾಡೋಣ. ನನಗೆ ಭವಿಷ್ಯ ಗೊತ್ತಿಲ್ಲಲ್ಲ, ಏನು ಹೇಳಿ. ನಾನು ಬೆಂಗಳೂರಿಗೆ ಹೋಗಕತ್ತಿದ್ನಿ, ಗಾಡಿ ಆಕ್ಸಿಡೆಂಟ್ ಆಯಿತು. ಅದು ಆಕ್ಸಿಡೆಂಟ್ ಆಗೋದು ನನಗೆ ಗೊತ್ತಾಗಿದ್ರೆ ನಾನು ಬೆಂಗಳೂರಿಗೆ ಹೋಗಿರಲಿಲ್ಲ. ಕಾಲಾಯ ತಸ್ಮಾಯ ನಮಃ.
ಸಿಕ್ಕರು ಶುಭ. ಬಾರದು ಬಪ್ಪದು ಬಪ್ಪದು ತಪ್ಪದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.